ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 21A ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡಿವಿ. ಆರ್ಟಿಕಲ್ 21A ಯಾವುದ್ರ ಬಗ್ಗೆ ಹೇಳ್ತೈತಿ ಅಂತಂದ್ರೆ ಎಜುಕೇಶನ್ ಬಗ್ಗೆ ಹೇಳ್ತೈತಿ, ಶಿಕ್ಷಣದ ಬಗ್ಗೆ ಹೇಳ್ತೈತಿ. ಶಿಕ್ಷಣವೂ ಕೂಡ ಒಂದು ಮೂಲಭೂತ ಹಕ್ಕು ಅಂಡರ್ ಆರ್ಟಿಕಲ್ 21A ಅಂತೇಳಿ ನಾವು ಈಗಾಗಲೇ ಚರ್ಚೆ ಮಾಡಿವಿ. ಯಾವ ಎಜುಕೇಶನ್ ಅನ್ನ ಸರ್ಕಾರ ಕೊಡಲು ಬದ್ಧವಾಗಿರ್ತೈತಿ ಅಂತಂದ್ರೆ ಎಲಿಮೆಂಟರಿ ಎಜುಕೇಶನ್, ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರ ಕೊಡಲೇಬೇಕು ಅಂತೇಳಿ ಈಗಾಗಲೇ ನಾವು ನೋಡಿವಿ. ಇವತ್ತಿನ ಚರ್ಚೆ ವಿಷಯ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 22. ಆರ್ಟಿಕಲ್ 22 ಏನ್ ಹೇಳ್ತೈತಿ ಅಂತಂದ್ರೆ ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇನ್ ಸರ್ಟನ್ ಕೇಸಸ್ ಅಂತ. ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಅಂತಂದ್ರೆ ಯಾರು ಬಂಧಿತವಾಗುವ ವ್ಯಕ್ತಿಗಳು ಇರ್ತಾರೋ ಅವರಿಗೆ, ಬಂಧಿತವಾಗುವ ವ್ಯಕ್ತಿಗಳಿಗೆ. ಆಮೇಲೆ ಇನ್ನೊಂದೇನು, ಮತ್ತು ಬಂಧನದಲ್ಲಿರುವ ವ್ಯಕ್ತಿಗಳಿಗೆ, ಬಂಧನದಲ್ಲಿರುವ ವ್ಯಕ್ತಿಗಳಿಗೆ ರಕ್ಷಣೆಯನ್ನ ಕೊಡ್ತೈತಿ. ವ್ಯಕ್ತಿಗಳಿಗೆ ರಕ್ಷಣೆಯನ್ನ ಕೊಡ್ತೈತಿ ಅಂದ್ರೆ ಎಲ್ಲಾ ಕೇಸ್ನಾಗ ಹೋಗುತ್ತೆ ಕೇಳಿದ್ರೆ ಇಲ್ಲ, ಸರ್ಟನ್ ಕೇಸಸ್ ಅಂದ್ರೆ ಕೆಲವು ಪ್ರಕರಣಗಳಲ್ಲಿ ಮಾತ್ರ ರಕ್ಷಣೆಯನ್ನ ಕೊಡ್ತೈತಿ, ಇನ್ನು ಕೆಲವು ಪ್ರಕರಣಗಳಲ್ಲಿ ರಕ್ಷಣೆ ಕೊಡುವುದಿಲ್ಲ ಅಂತ ಅದ್ರ ಅರ್ಥ. ಹೌದಾ? ದ ಆರ್ಟಿಕಲ್ 22 ಗಿವ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇನ್ ಸರ್ಟನ್ ಕೇಸಸ್ ಫಾರ್ ಸಮ್ ಪರ್ಸನ್ಸ್. ಇನ್ ಸರ್ಟನ್ ಕೇಸಸ್ ದೇ ಮೇ ನಾಟ್ ಪ್ರೊಟೆಕ್ಟ್ ದಿ ಡಿಟೇನಿ ಅಂತೇಳಿ. ಅಂದ್ರೆ ಕೆಲವು ಪ್ರಕರಣಗಳಲ್ಲಿ ಏನ್ ಮಾಡ್ತೈತಿ ಅಂತಂದ್ರೆ ಬಂಧನದಲ್ಲಿರ್ತಕ್ಕಂಥ ವ್ಯಕ್ತಿಗೆ ರಕ್ಷಣೆಯನ್ನ ಕೊಡ್ತೈತಿ, ಆಮೇಲೆ ಬಂಧನವಾಗುವ ವ್ಯಕ್ತಿಗೂ ರಕ್ಷಣೆ ಕೊಡ್ತೈತಿ. ಹೆಂಗ ಅಂತೇಳಿ ಇದ್ರಾಗ 7 ರೀತಿಯ ಕಲಂಗಳು ಬರ್ತವೆ, ಉಪಬಂಧಗಳು ಬರ್ತವೆ, 7 ಸಬ್ ಕ್ಲಾಸ್ಗಳು ಬರ್ತವೆ. ಅವುಗಳ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾಗೈತಿ. ಇಲ್ಲಿ ಇಷ್ಟೇ ಪ್ರೊಟೆಕ್ಷನ್ ಅನ್ನ ಕೊಡ್ತೈತಿ ಯಾರಿಗೆ? ಬಂಧನವಾಗುವ ವ್ಯಕ್ತಿಗೆ. ಅಗೇನೆಸ್ಟ್ ಅರೆಸ್ಟ್ ಅಂತಂದ್ರ ಎಲ್ಲಿ ಹೋಗ್ಲಾರ್ದಂಗ ನೋಡ್ಕೊಳ್ಳೋದು, ಅಂದ್ರ ನಮಗೆ ಚಲಿಸುವ ಹಕ್ಕನ್ನ ಮೊಟಕುಗೊಳಿಸ್ತೈತಿ. ನಮ್ಮ ಆರ್ಟಿಕಲ್ 19 ಮೊಟಕುಗೊಳಿಸ್ತೈತಿ ಯಾವುದು? ಅರೆಸ್ಟ್ ಅಂತಕ್ಕಂಥ ಪದ. ಆಮೇಲೆ ಡಿಟೆನ್ಷನ್ ಅಂತಕ್ಕಂಥ ಪದನೂ ಕೂಡ ನಮ್ಮ ಪರ್ಸನಲ್ ಲಿಬರ್ಟಿಯನ್ನ ಕರ್ಟೈಲ್ ಮಾಡ್ತೈತಿ. ಹೌದಾ? ಇವೆರಡೂಗಳ ವಿರುದ್ಧ ಯಾವುದು? ಆರ್ಟಿಕಲ್ 22 ನಮಗೆ ರಕ್ಷಣೆಯನ್ನ ಕೊಡ್ತೈತಿ. ಯಾವ ರೀತಿ ರಕ್ಷಣೆ ಕೊಡ್ತೈತಿ ಅಂತೇಳಿ 7 ವಿಧದಲ್ಲಿ ಹೇಳ್ಯಾರ. ಅವನ್ನ ಸಬ್ ಕ್ಲಾಸ್ ಅಂತ ಕರಿತೀವಿ ಅಂಡರ್ ಆರ್ಟಿಕಲ್ 22. 22ನೇ ವಿಧಿಯ ಉಪಬಂಧಗಳಲ್ಲಿ 7 ರೀತಿಯ ಉಪಬಂಧಗಳನ್ನ ಸೇರಿಸಿ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ 7 ವಿಧಾನಗಳಲ್ಲಿ ನಾವು ನಿಮಗೆ ರಕ್ಷಣೆಯನ್ನ ಕೊಡ್ತೀವಿ. ಯಾರಿಗೆ? ಬಂಧಿತವಾಗುವ ವ್ಯಕ್ತಿಗೆ, ಜೊತೆಗೆ ಬಂಧನದಲ್ಲಿರ್ತಕ್ಕಂಥ ವ್ಯಕ್ತಿಗೆ 7 ರೀತಿಯ ರಕ್ಷಣೆಗಳನ್ನ ಕೊಡ್ತೀವಿ ಅಂತೇಳಿ. ಅದ್ರಾಗ ಇವತ್ತು 1ನೇದನ್ನ ನೋಡೋಣ. ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದೇನ್ ಹೇಳ್ತೈತಿ ಅಂತಂದ್ರೆ ನೋ ಪರ್ಸನ್ who is arrested shall be detained in custody without being informed as soon as may be of the grounds for such arrest, nor shall be denied the right to consult and to be depended by a legal practitioner of his choice. ಹಿಂಗತ್ತಂದ್ರ ಯಾವುದೇ ವ್ಯಕ್ತಿಯ ಬಂಧಿತವಾಗಿರ್ತಕ್ಕಂಥ ಅಥವಾ ಬಂಧನದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನು, ಬಂಧನದಲ್ಲಿರುವ ಯಾವುದೇ ವ್ಯಕ್ತಿಗೆ ಬಂಧನದ ಕಾರಣಗಳನ್ನ ತಿಳಿಸದೆ, ಬಂಧನದ ಕಾರಣವನ್ನು ತಿಳಿಸದೆ ಬಂಧಿಸುವಂತಿಲ್ಲ, ಬಂಧನದಲ್ಲಿಡುವಂತಿಲ್ಲ ಅಂತಂದ್ರೆ ಯು ಶುಡ್ ಬಿ ಇನ್ಫಾರ್ಮ್ ದ ರೀಸನ್ಸ್ ಫಾರ್ ಅರೆಸ್ಟ್ ಅಂತಂದ್ರೆ ನಾವ್ ಯಾಕೆ ನಿಮ್ಮನ್ನ ಅರೆಸ್ಟ್ ಮಾಡಾಕತ್ತೀವಿ, ಬಂಧನದಲ್ಲಿ ಇಡಾಕತ್ತೀವಿ ಅಂತ ಹೇಳಿ ನೀವು ಆ ವ್ಯಕ್ತಿಗೆ ತಿಳಿಸಲೇಬೇಕು. ಯಾವ ವ್ಯಕ್ತಿ ಬಂಧನಕ್ಕೆ ಒಳಪಡ್ತಿರ್ತಾನಲ್ಲ ಆ ವ್ಯಕ್ತಿಗೆ. ಅಂತಂದ್ರ ಇಲ್ಲಿ ಸ್ಟೇಟ್ಗೆ ಡೈರೆಕ್ಷನ್ ಇದೆ, ರಾಜ್ಯಕ್ಕೆ ಡೈರೆಕ್ಷನ್ ಇದೆ. ಸ್ಟೇಟ್ ಅಂತಂದ್ರೆ ನಥಿಂಗ್ ಬಟ್ ದ ಹೂ ಈಸ್ ಇನ್ವೆಸ್ಟಿಗೇಟೆಡ್, ನಥಿಂಗ್ ಬಟ್ ಪೊಲೀಸ್ ಅಂತ ಹೇಳಿ. ಪೊಲೀಸರಿಗೆ ಡೈರೆಕ್ಷನ್ ಇದೆ ಏನಂತೇಳಿ, ನೀವು ಯಾಕೆ ಆ ವ್ಯಕ್ತಿನ ಅರೆಸ್ಟ್ ಮಾಡಾಕತ್ತೀರಿ ಅಂತೇಳಿ ಕಂಪಲ್ಸರಿ ರೀಸನ್ ಅನ್ನ ನೀವು ಕೊಡ್ಲೇಬೇಕು, ಇನ್ಫಾರ್ಮ್ಡ್. ಆಮೇಲೆ ಕೊಡೋದಷ್ಟೇ ಅಲ್ಲ, ಏನು ಅನುಕೂಲ ಮಾಡಿಕೊಡ್ಬೇಕು ಅಂತಂದ್ರೆ ಯಾವ ವ್ಯಕ್ತಿನ ನೀವು ಬಂಧನದಲ್ಲಿ ಇಡ್ತಿರಲ್ಲ ಆ ವ್ಯಕ್ತಿಗೆ ಅವನ ಇಚ್ಛೆಯ ಲೀಗಲ್ ಪ್ರಾಕ್ಟೀಸ್ನರ್ ಅಂತಾರೆ ಇಲ್ಲಿ. ಕಾನೂನು ತಜ್ಞರನ್ನ ಸಲಹೆ ಪಡೆಯುವುದನ್ನ ತಡೆಯುವಂತಿಲ್ಲ ಅಂತಂದ್ರೆ ನೀ ಯಾವ ವ್ಯಕ್ತಿಯನ್ನ ಬಂಧನದಲ್ಲಿ ಇಡ್ತೀರಿ ಅವನಿಗೆ ಬಂಧನದ ಕಾರಣಗಳನ್ನ ತಿಳಿಸಬೇಕು, ಜೊತೆಗೆ ಅವನ ಇಚ್ಛೆಯ ಲೀಗಲ್ ಪ್ರಾಕ್ಟೀಸ್ನರ್ನ, ಕಾನೂನು ತಜ್ಞರನ್ನ ಸಂಪರ್ಕಿಸಲು ನೀವು ತಡೆಯುವಂತಿಲ್ಲ. ಈಗ ನೀವು ಯಾವುದೋ ಬಂಧನಕ್ಕೆ ಇಟ್ಟಿರ್ತೀರಿ, ಅವನ ಕ್ವಶನ್ ಕೇಳ್ತೀರಿ, ಪೊಲೀಸರು ಕ್ವಶನ್ ಕೇಳ್ತಾರೆ, ಇನ್ವೆಸ್ಟಿಗೇಷನ್ ಮಾಡೋದು, ಆಮೇಲೆ ಎನ್ಕ್ವೈರಿ ಅಂತ ಹೇಳಿ ಬರುತ್ತೆ, ಕ್ವಶನ್ಗೆ ಆನ್ಸರ್ ಮಾಡಬೇಕು. ಬಟ್ ಆ ಟೈಮಿಗೆ ಇಲ್ರಿ ನಾನು ವಕೀಲರ ಅಂತ ಹೇಳಿ ಬರ್ದಿಲ್ಲ ಇಲ್ಲಿ,
ಕಾನೂನು ತಜ್ಞರು ಅಂದ್ರೆ ಮೋರ್ ಆರ್ ಲೆಸ್ ಅವರೇ ಬರ್ತಾರೆ, ವಕೀಲರೇ ಬರ್ತಾರೆ, ಅಡ್ವೊಕೇಟ್ಸ್ ಬರ್ತಾರೆ. ನಾವಿಲ್ಲ ಅನ್ನೋದಿಲ್ಲ. ಇನ್ನು ಕೆಲವೊಂದಿಷ್ಟು ಜನ ಅಡ್ವೊಕೇಟ್ಸ್ ಇಲ್ಲನು, ಬಟ್ ದೇ ಆರ್ ಎಕ್ಸ್ಪರ್ಟ್ ಇನ್ ದಿ ಲಾಸ್ ಅಂತ ಹೇಳಿ ಕೆಲವೊಂದಿಷ್ಟು ಕಾನೂನುಗಳು ಅವು ಎಕ್ಸ್ಪರ್ಟ್ ಇರ್ತಾರೆ. ಅಂಥವ್ರನ್ನು ಕೂಡ ನೀವು ಅವನು ಇಚ್ಛೆಯ ಪ್ರಾಕ್ಟೀಸ್ನರ್, ಅವ್ನು ಪ್ರಾಕ್ಟೀಸ್ ಮಾಡ್ತಿದ್ದ ಅಂತಂದ್ರೆ, ಅಂದ್ರೆ ತಜ್ಞ ಇದ್ದ ಅಂತಂದ್ರೆ ಅಂಥವನ್ನ ನೀವು ಏನ್ ಮಾಡಕ್ ಬರಂಗಿಲ್ಲ, ಅವನ್ನ ಸಂಪರ್ಕಿಸಲು ನೀವು ತಡೆಯುವಂತಿಲ್ಲ ಅಂತೇಳಿ. ಯಾರಿಗೆ? ಪೊಲೀಸರಿಗೆ ಡೈರೆಕ್ಷನ್ ಇದು. ಎನ್ಕ್ವೈರಿ ಮಾಡೋ ಟೈಮ್ನಾಗ ಅವ ಹೇಳ್ತಾನೆ, ಇಲ್ರಿ ನಾನು ನಮ್ಮ ವಕೀಲರು ಬರಂತೇನೆ ಮಾತಾಡಿ ನಿಮ್ಗೆ ಆನ್ಸರ್ ಮಾಡ್ತೀನಿ, ಅಲ್ಲಿವರೆಗೂ ನೀವು ನಾನು ಏನು ಕೇಳಬೇಡ್ರಿ ಅಂತಂದ್ರೆ ಕೇಳಾಕ್ ಬರಂಗಿಲ್ಲ. ಅದು ಹೆಂಗ? ಅದು ಪುಸ್ತಕನೊಳಗೆ ಅಷ್ಟ. ಆದ್ರೆ ನೀವು ಒನ್ಸ್ ಯು ಎಂಟರ್ ದಿ ಪೊಲೀಸ್ ಸ್ಟೇಷನ್, ದೆನ್ ಸಿಚುವೇಶನ್ ಇಸ್ ವೆರಿ ಡಿಫ್ರೆಂಟ್. ಅಲ್ಲೇನಾಕೈತಿ ಅಂತಂದ್ರೆ ನಿಮ್ನ ಅವ್ರು ಕೇಳೋದೇ ಇಲ್ಲ. ಅವ್ರ ಟ್ರೀಟ್ಮೆಂಟ್ ಏನಿರ್ತದೆ ಅದನ್ನ ಶುರು ಮಾಡ್ಕೊಂಡ್ ಬಿಡ್ತಾರೆ ಅವರು. ಕೊಡ್ರಿ ಬಿಡ್ರಿ. ಆದ್ರೆ ನಿನಗೂ ಅವಕಾಶ ಇದೆ. ಎಲ್ಲಿ? ಸಂವಿಧಾನದಲ್ಲಿ ಬರೆದರೆ ನಾನು ನಮ್ಮ ಕಾನೂನು ತಜ್ಞರನ್ನ ಸಂಪರ್ಕಿಸಿನೇ ನಾನು ನಿನಗೆ ಆನ್ಸರ್ ಮಾಡ್ತೀನಿ, ಅಲ್ಲಿವರೆಗೂ ನಾನು ಏನು ಕೇಳಬೇಡ ಅಂತೇಳಿ ಹೇಳಕ ಏನೈತಿ? ರೈಟ್ ಐತಿ. ಆದ್ರೆ ಪೊಲೀಸರು ಅದನ್ನ ಕೇಳೋದಿಲ್ಲ. ಅವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಪಟ್ ನಾ ಇಲ್ರಿ ಸರ್ ನೀವು ಹೇಳಿದಿಲ್ಲ ಕರೆ ಐತ್ರಿ ಅಂತೇಳಿ ಸುಮ್ಮನೆ ಇದ್ಬಿಡೋದು. ನಾನು ತಪ್ಪು ಮಾಡೇನ್ರಿ ಅಂತ ಹೇಳ್ಬಿಡೋದು. ಇದೇನ್ ಸರ ಹಿಂಗೆ ಹೇಳಕತ್ತೀರಿ ಅಂತ ಕೇಳಿದ್ರೆ, ನೀವು ಏನಾದ್ರೂ ಅಡ್ಮಿಷನ್ ಕೊಟ್ಟಿದ್ರಿ ಅಂತಂದ್ರೆ, ಪೊಲೀಸ್ ಸ್ಟೇಷನ್ ಒಳಗೆ ನಿಮ್ಮ ತಪ್ಪನ್ನು ಒಪ್ಕೊಂಡಿದ್ರಿ ಅಂತಂದ್ರೆ, ಆ ತಪ್ಪು ಒಪ್ಪಿಗೆ ಪತ್ರ ಕೋರ್ಟ್ ನಲ್ಲಿ ಅಡ್ಮಿಷನ್ ಆಗೋದಿಲ್ಲ, ಕೋರ್ಟ್ ನಲ್ಲಿ ನಡೆಯೋದಿಲ್ಲ, ಲೆಕ್ಕಕ್ಕಿಲ್ಲ. ನೆನಪಿನಲ್ಲಿ ನೀವು ಪೊಲೀಸ್ ಹೊಡೆತದಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಸುಮ್ಮನೆ ಒಪ್ಕೊಂಡ್ಬಿಡ್ರಿ. ಇಲ್ಲಿ ಅರೆಸ್ಟ್ ಮಾಡೋದು ಅಂತಂದ್ರೆ ಅದೇ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಬಂಧಿಸೋದು ಅಂತಂದ್ರೆ ಅರ್ಥ ಅವನು ಎಲ್ಲಿ ಚಲಿಸಲಾರ್ದಂಗೆ ನೋಡ್ಕೊಳ್ಳೋದು. ಅಂದ್ರೆ ಅವನ ಆರ್ಟಿಕಲ್ 19 ಕರ್ಟೈಲ್ ಮಾಡೋದು. ಹೌದಾ? ಇನ್ನು ಬಂಧನದಲ್ಲಿ ಇಡೋದು ಅಂತಂದ್ರೆ ಆರ್ಟಿಕಲ್ 21 ಕರ್ಟೈಲ್ ಮಾಡೋದು, ಅಂದ್ರೆ ನಿಷೇಧ ಮಾಡೋದು. ಅವ್ರೇನ್ ಮಾಡ್ತಾರೋ ಅಂತಂದ್ರೆ, ಅರೆಸ್ಟ್ ಎನ್ಕ್ವೈರಿ ಸಂಬಂಧ ನಿಮ್ಮನ್ನ ಅರೆಸ್ಟ್ ಮಾಡ್ತಿರ್ತಾರೆ. ಅರೆಸ್ಟ್ ಮಾಡೋ ಟೈಮ್ದಾಗ ನಿಮ್ಗೆ ರೀಸನ್ ಹೇಳಂಗಿಲ್ಲ ಅವರು, ಮತ್ತೆ ನೀವು ಕೇಳಂಗಿಲ್ಲ. ಏನ್ ಮಾಡ್ತೀರಿ ಅಂತಂದ್ರೆ, ಪೊಲೀಸ್ ಕರೆಯತ್ತಾರ ಅಂತೇಳಿ ಒಬ್ಬ ಕಾನ್ಸ್ಟೇಬಲ್ ಬಂದು ಕರೆದ, ಇಲ್ರಿ ನಮ್ಮ ಸೈಬರ್ ಕರೆಯತ್ತಾರ, ಸಿಬಿಐ ಕರೆಯಕ್ತಾರ, ಇಲ್ಲ PSI ಕರೆಯತ್ತಾರ ಅಂತೇಳಿ ಒಬ್ಬ ಪೊಲೀಸ್ ಬಂದು ನಿಮ್ಗೆ ಕರೆದ ಅಂತಂದ್ರೆ, ನೀವು ಎದ್ನೋ ಬಿದ್ನೋ ಅಂತೇಳಿ ಕುಂಡಿ ಕಾಲ ಒಂದು ಹೊಡೆದ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕರೆಯಕತ್ತಾನ, ಏನ್ ವಿಷಯ ಏನು ಕೇಳೋದೇ ಇಲ್ಲ. ಅಲ್ಲಿ ಹೋದ ತಕ್ಷಣ ಅವನು ಹೇಳ್ತಾನೆ, ನಿನ್ ಮೇಲಿಂದ ಕಂಪ್ಲೇಂಟ್ ಬಂದೈತಿ ಅಂತ ಕೇಳಂಗಿಲ್ಲ. ಯಾಕ ಮಗನ ಹಿಂಗ್ ಮಾಡಿದೆ ಅಂತ ಕೇಳ್ತಾರ ಅವನು. ಅಂದ್ರ ನಿನ್ನ ವರ್ಷನ ಕೇಳೋದಿಲ್ಲ ಅವರು. ನೀ ಯಾಕೆ ಹಿಂಗ್ ಮಾಡಿದೆ ಅಂತಾನೆ ಕೇಳ್ತಾರ. ಅಂದ್ರ ಅವ್ರ ದೃಷ್ಟಿಯೊಳಗೆ ನೀ ಮಾಡಿ ಅಂತಾನ ಅರ್ಥ. ಫಸ್ಟ್ಗೆ ವಾದ ನಂತರ ಅಲ್ಲಿ ನೀವು ಹೇಳ್ಬೇಕು, ಇಲ್ರಿ ಸಾಹೇಬ್ರೆ ನಾವು ಮಾಡಿಲ್ಲ, ಹಂಗಾತು ಹಿಂಗಾತು ಅಂತೇಳಿ. ಅವಾಗ ಅವ್ರು ಕೇಳದೇ ಇದ್ರೆ ಇಲ್ಲ ಈ ರೀತಿ. ಹೌದಾ? ಅವಾಗ ಅವ್ರು ಏನ್ ಮಾಡ್ತಿರ್ತಾರೋ ಅಂತಂದ್ರೆ, ಹೈ ಹ್ಯಾಂಡೆಡ್ ಯೂಸ್ ಮಾಡ್ತಿರ್ತಾರೆ. ಕೆಲವೊಂದಿಷ್ಟು ಟೈಮ್ ಪೊಲಿಟಿಕಲಿ ಮೋಟಿವೇಟೆಡ್ ಕಂಪ್ಲೇಂಟ್ಗಳು ಇದ್ವು ಅಂತಂದ್ರೆ, ರಾಜಕೀಯ ಒತ್ತಡದಿಂದ ಬಂದಿರತಕ್ಕಂಥ ಕಂಪ್ಲೇಂಟ್ಗಳು ಇದ್ವು ಅಂತಂದ್ರೆ ಅವ್ರು ಏನ್ ಮಾಡ್ತಾರೋ ಅಂತ ನಿಮ್ಮನ್ನು ಹೊಡೆದು ಬಡದು ಒಪ್ಸಾಕ್ ನೋಡ್ತಾರೆ. ಅವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಸುಮ್ಮನೆ ಒಪ್ಕೊಂಡ್ಬಿಡ್ಬೇಕು. ಹೌದು ಸರ್ ನಾನು ಮಾಡೇನ್ರಿ ಅಂತೇಳಿ, ಅಲ್ಲಿ ಸಿಚುವೇಶನ್ ನೋಡಿ ನಾನು ಮಾಡೇನ್ರಿ ಅಂತೇಳಿ ಒಪ್ಕೊಂಡ್ಬಿಡೋದು. ಅಲ್ಲಿ ಕೊಟ್ಟಿರ್ತಕ್ಕಂಥ ಒಪ್ಪಿಗೆ ಕೋರ್ಟ್ ನಲ್ಲಿ ಅಡ್ಮಿಷನ್ ಅಲ್ಲ, ಕೋರ್ಟ್ ನಲ್ಲಿ ಅಡ್ಮಿಟ್ ಆಗೋದಿಲ್ಲ. ಅದು ಕೋರ್ಟ್ ನಲ್ಲಿ ಅಡ್ಮಿಟ್ ಆಗಲ್ಲ. ಇಲ್ರಿ ಇವ್ ನಮ್ಮ ಮುಂದೆ ತಪ್ಪೊಪ್ಪಿಗೆ ಪತ್ರ ಪಡ್ಕೊಂಡ್ರಿ, ತಪ್ಪೊಪ್ಪಿಗೆ ಪತ್ರ ಬರ್ಕೊಟ್ಟನ್ರಿ ಅಂತೇಳಿ ಪೊಲೀಸ್ ಹೇಳ್ರು ಕೋರ್ಟಿಗೆ ಗೊತ್ತಿರೋದು ನೀವು ಯಾವ ರೀತಿ ತಪ್ಪೊಪ್ಪಿಗೆ ಪತ್ರ ಬರ್ಸ್ಕೊಂಡ್ರೆ ನಮ್ಗೆ ಗೊತ್ತೈತ್ರಿ, ಅವ್ನ ಎನ್ಕ್ವೈರಿಗೆ ಬಿಡ್ರಿ ಅಂತ ಹೇಳ್ತಾರ. ಹೌದಾ? ನೀವು ಭಾಳ ಶಾಣೆ ಆಗಕ್ಕೆ ಹೋಗ್ಬೇಡ್ರಿ, ನಿಮ್ ಕೆಲಸ ಏನಪ್ಪಾ ಅಂತಂದ್ರೆ ಚಾರ್ಜ್ ಶೀಟ್ ಹಾಕೋದು, ಹಾಕಿರಿಲ್ಲ ಅಲ್ಲಿ ಸೈಡ್ ನಿಂತ್ಬಿಡ್ರಿ ಅಂತಾರ ಅವ್ರು ಕೋರ್ಟ್ನವ್ರು. ಹೌದಾ? ಹೊಡೆತದಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಈ ರೀತಿ ಮಾಡ್ರಿ. ಇಲ್ಲಿ ಅದೇ ಲಾನ ಹೇಳಿದ್ ನಮಗೆ, ನೋ ಪರ್ಸನ್, ಯಾವುದೇ ವ್ಯಕ್ತಿಯನ್ನ ಅರೆಸ್ಟೆಡ್ ಶಾಲ್ ಬಿ ಡಿಟೈನ್ಡ್ ಇನ್ ಕಸ್ಟಡಿ ವಿದೌಟ್ ಬೀಯಿಂಗ್ ಇನ್ಫಾರ್ಮ್ಡ್. ಅಂದ್ರೆ ಯಾವುದೇ ವ್ಯಕ್ತಿಯನ್ನ ಕಸ್ಟಡಿ ಒಳಗೆ ತಗೋಬೇಕು ಅಂತಂದ್ರೆ, ನಿಮ್ಮ ರಕ್ಷಣೆಯಲ್ಲಿ ತಗೋಬೇಕು ಅಂತಂದ್ರೆ, ಬಂಧಿಸಬೇಕು ಅಂತಂದ್ರೆ ಅವಂಗ ನೀವು ಕಾರಣಗಳನ್ನ ತಿಳಿಸಬೇಕು. ನಾ ಯಾಕೆ ನಿಮ್ಮನ್ನ ಅರೆಸ್ಟ್ ಮಾಡಾಕತ್ತೇನೆ ಅಂತ ಹೇಳ್ಬೇಕು. ಜೊತೆಗೆ ಏನಪ್ಪಾ ಅಂತಂದ್ರೆ, ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲು ಅವನ ಇಚ್ಛೆಯ, ಹಿಜ್ ಚಾಯ್ಸ್ ಅಂತ ಬರೀತಾರೆ ಇಲ್ಲಿ, ಅವನ ಇಚ್ಛೆಯ ಲೀಗಲ್ ಪ್ರಾಕ್ಟೀಸ್ನರ್ ಅಂದ್ರೆ ಕಾನೂನು ವೃತ್ತಿಯನ್ನ ಯಾರು ಕೈಗೊಂಡಿರ್ತಾರಲ್ಲ ಅವರನ್ನ, ಅಥವಾ ಕಾನೂನು ತಜ್ಞರನ್ನ ಸಂಪರ್ಕಿಸುವುದನ್ನ ತಡೆಯುವಂತಿಲ್ಲ. ಈ ಅಧಿಕಾರ ಐತಿ ಅಂತೇಳಿ, ಕಾನೂನು ತಜ್ಞರನ್ನ ಸಂಪರ್ಕಿಸುವ ಅಧಿಕಾರ ಐತಿ ಅಂತೇಳಿ ನೀನು ಇಲ್ರಿ ನಮ್ಮ ಕಪಿಲ್ ಸಿಬಲ್ ಜೊತೆ ಮಾತಾಡ್ಬೇಕು ಕೊಡ್ರಿ ಅಂತೇಳಿ ಕೇಳಿದ್ರೆ, ಕಪಿಲ್ ಸಿಬಲ್ ಜೊತೆ ಮಾತಾಡ್ಬೇಕ್ರಿ, ಜಡ್ಮಾನ್ಯ ಸಾಹೇಬ್ರ ಜೊತೆ ಮಾತಾಡ್ಬೇಕು, ಉಜ್ವಲ್ ನಿಕಮ್ ಸಾಹೇಬ್ರ ಜೊತೆ ಮಾತಾಡ್ಬೇಕು, ನನಗೆ ಅವ್ರಿಗೆ ಫೋನ್ ಮಾಡಿ ಕೊಡ್ರಿ ಅಂತಂದ್ರೆ, ಇಲ್ಲಪ್ಪ ನಿನಗ ತಾಕತ್ತಿತ್ತು ಅಂತಂದ್ರೆ ನೀ ಕಪಿಲ್ ಸಿಬಲ್ ಜೊತೆ ಮಾತಾಡಿ ಸಜೆಷನ್ ತಗೊಳ್ಳೋಂಗಿದ್ರೆ ನೀ ಮಾತಾಡ್ಬೇಕಷ್ಟೇ, ಪೊಲೀಸ್ ಮಾಡಿ ಕೊಡಂಗಿಲ್ಲ. ಜಡ್ಮಾನ್ಯ ಸಾಹೇಬ್ರ ಜೊತೆ ಮಾತಾಡ್ಬೇಕು ಅಂತಂದ್ರೆ ನೀ ಮಾತಾಡ್ಕೋಬೇಕಷ್ಟೇ. ನಿನಗೆ ತಾಕತ್ತಿತ್ತು ಅಂತಂದ್ರೆ, ಇರ್ಲಿಲ್ಲ ಅಂತಂದ್ರೆ ಇಲ್ಲೇ ನೀವು ಯಾರನ್ನ ಕೇಳ್ತೀರಿ ಕೇಳ್ರಿ, ಏನ್ ಆನ್ಸರ್ ಮಾಡ್ತೀರಿ ಮಾಡ್ರಿ. ಅದು ಬಿಟ್ಟು ಪೊಲೀಸರಿಗೆ ಹೇಳಂಗಿಲ್ಲ. ನನ್ನ ಇಚ್ಛೆ ಏನಪ್ಪಾ ಅಂತಂದ್ರೆ ಕಪಿಲ್ ಸಿಬಲ್ ಜೋಡ ಮಾತಾಡ್ಬೇಕು, ಅಭಿಷೇಕ್ ಮನು ಸಿಂಘ್ವಿ ಜೊತೆ ಮಾತಾಡ್ಬೇಕು, ತುಷಾರ್ ಮೆಹ್ತಾನ್ ಜೋಡ ಮಾತಾಡ್ಬೇಕು. ಅವ್ಯಾವೂ ಇಲ್ಲ. ಏನ್ ಮಾಡ್ಬೇಕು ಅಂತಂದ್ರೆ, ನಿನ್ನ ಇಚ್ಛೆ ಅಂತಂದ್ರೆ ನಿನಗೆ ಎಷ್ಟು ತಾಕತ್ತೈತೋ ಅಂದ್ರೆ ನಿನಗೆ ಎಷ್ಟು ಪರಿಚಯ ಐತೋ ಅಷ್ಟ್ರ ಮೇಲೆ ನಿನ್ನನ್ನು ಡಿಪೆಂಡ್ ಮಾಡ್ಕೋಬೇಕೆ ಹೊರತಾಗಿ ಸರ್ಕಾರ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯ ಮಾಡುವುದಿಲ್ಲ. ಇಲ್ಲಿ ತಿಳ್ಕೊರ, ಡಿಪೆಂಡೆಡ್ ಬೈ ಅ ಲೀಗಲ್ ಪ್ರಾಕ್ಟೀಸ್ನರ್ ಆಫ್ ಹಿಸ್ ಚಾಯ್ಸ್ ಅಂತ ಬರ್ದಾರು ಅಂತಂದ್ರೆ, ನಿನಗೆ ಇಚ್ಛೆಯ ಲೀಗಲ್ ಪ್ರಾಕ್ಟೀಸ್ನರ್ನ ಅವರು
ಏನು ಅವು ಸರ್ಕಾರವೇ ನಿನಗೆ ನೇಮಕ ಮಾಡಿ ಕೊಡಬೇಕು ಅಂತೇಳಿ ಅರ್ಥ ಅಲ್ಲ ಅದ. ನಿನ್ನ ಕೆಪಾಸಿಟಿ ಎಷ್ಟೈತೋ, ನಿನ್ನ ಸಾಮರ್ಥ್ಯ ಎಷ್ಟೈತೋ, ನಿನ್ನ ತಾಕತ್ತದ ಆಧಾರದ ಮೇಲೆ ನೀ ಸಿಬಲ್ ಸಾಹೇಬ್ರ ಜೊತೆ ಮಾತಾಡಿ ಸಜೆಷನ್ ತಗೋತನಂದ್ರೆ ತಗೋಬಹುದು, ಜಟಲ್ಮಾನಿ ಸಾಹೇಬ್ರ ಜೊತೆ ಮಾತಾಡಿ ಸಜೆಷನ್ ತಗೋತನಂದ್ರೆ ತಗೋಬಹುದು, ಮೆಹ್ತಾ ಸಾಹೇಬ್ರ ಜೊತೆ ಮಾತಾಡಿ ಸಜೆಷನ್ ತಗೋತನಂದ್ರೆ ತಗೋಬಹುದು. ಅದೆಲ್ಲ ಬಿಟ್ಟು ನೀವ ನನಗೆ ಅವ್ರ ಜೊತೆ ಮಾತಾಡಕ್ ಕಾಲ್ ಮಾಡಿಕೊಡ್ರಿ, ಅವದು ಏನಿಲ್ಲ. ಏನಪ್ಪಾ ಅಂತಂದ್ರ ನಿನ್ನ ಎಬಿಲಿಟಿ ಆಧಾರದ ಮೇಲೆ ನಿನಗೆ ಎಷ್ಟು ಸಾಮರ್ಥ್ಯ ಐತೋ ಅದ್ರ ಮೇಲೆ ನೀನು ಸಜೆಷನ್ ಅನ್ನು ತಗೋಬಹುದೇ ಹೊರತಾಗಿ ಸರ್ಕಾರ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯವನ್ನ ಮಾಡುವುದಿಲ್ಲ. ನೆನಪಿರ್ಲಿ, ಇಲ್ಲಿ ಒಂದು ಪದ ಬರ್ತೈತಿ ಅರೆಸ್ಟ್ ಅಂತೇಳಿ. ಏನಿದೆ ಅರೆಸ್ಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಯಾವಾಗ ನಿನ್ನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಸ್ಟಾರ್ಟ್ ಆಗಿರ್ತೈತೋ, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಆಗಿರ್ತೈತೋ, ಆವಾಗ ನಿನ್ನನ್ನು ಬಂಧನಕ್ಕೆ ತಗೊಳಕ ಅರೆಸ್ಟ್ ಅಂತ ಕರೀತಾರೆ. ಬಂಧನಕ್ಕೆ ತಗೊಳ್ಳಲು ಅಂದ್ರೆ ನಿನ್ನನ್ನು ಬಂಧಿಸಲು, ನಿರ್ಬಂಧಿಸಲು ಅಥವಾ ತಡೆಯೊಡ್ಡಲು, ಅಂದ್ರೆ ನಿನ್ನ ಹಕ್ಕನ್ನ ಕರ್ಟೈಲ್ ಮಾಡಲು, ಆರ್ಟಿಕಲ್ 19 ನೀಡಿರ್ತಕ್ಕಂಥ ಹಕ್ಕನ್ನ ಕರ್ಟೈಲ್ ಮಾಡಲು, ನಿರ್ಬಂಧಿಸಲು ಅರೆಸ್ಟ್ ಅಂತ ಕರಿತೀವಿ. ಹೌದಾ? ಅಂದ್ರೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಆಗಿರ್ಬೇಕು ಅಂದ್ರೆ ಮಾತ್ರ ಅರೆಸ್ಟ್ಕ್ಕ ವ್ಯಾಲ್ಯೂ ಐತಿ. ಇರ್ಲಿಲ್ಲ ಅಂತಂದ್ರೆ ಅದನ್ನ ಡಿಟೆನ್ಷನ್ ಅಂತ ಕರೀತಾರೆ. ಡಿಟೆನ್ಷನ್ ಏನಿದೆ ಡಿಟೆನ್ಷನ್ ಅಂತಂದ್ರೆ? ಡಿಟೆನ್ಷನ್ ಅಂತಂದ್ರೆ ಇಲ್ಲಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಆಗ್ಬೋದ ಅಥವಾ ಆಗದೇನೂ ಇರಬಹುದು. ಒಂದು ವೇಳೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಆಗದೆ ಇದ್ದಾಗೂ ನಿಮ್ಮನ್ನ ಬಂಧನಕ್ಕೆ ಒಳಪಡಿಸಿದ್ರು ಅಂತಂದ್ರೆ, ಡಿಟೈನ್ ಮಾಡಿದ್ರು ಅಂತಂದ್ರೆ, ಆವಾಗ ಯಾವ ಕಾಯ್ದೆ ನಿಮ್ಮನ್ನ ಅವರಿಗೆ ಪೊಲೀಸರಿಗೆ ಪರ್ಮಿಷನ್ ಕೊಡ್ತೈತಿ ಅಂತ ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ ಅಂತ ಕರೀತಾರೆ. ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್. ಏನ್ ಪ್ರಿವೆಂಟ್ ಮಾಡೋದು ಅಂತಂದ್ರ ಅವನಿಂದ ಯಾವ ವ್ಯಕ್ತಿಯನ್ನ ಬಂಧನಕ್ಕೆ ಒಳಪಡಿಸ್ತಿರ್ತಿರಲ್ಲ ಆ ವ್ಯಕ್ತಿಯಿಂದ ಮುಂದೆ ಭವಿಷ್ಯದಲ್ಲಿ, ಸಮೀಪದ ಭವಿಷ್ಯದಲ್ಲಿ, ನಿಯರ್ ಫ್ಯೂಚರ್ ಅಂತ ಕರಿತೀವಿ, ಸಮೀಪದ ಭವಿಷ್ಯದಲ್ಲಿ ಆಗಬಹುದಾದ ಅನಾಹುತಗಳನ್ನ ತಡೆಯಲು ಅವನ್ನೇನಾದರೂ ನೀವು ಬಂಧಿಸಿದ್ರಿ ಅಂತಂದ್ರೆ, ಅರೆಸ್ಟ್ ಮಾಡಿದ್ರಿ ಅಂತಂದ್ರೆ ಅದನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರೀತಾರೆ. ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರೀತಾರೆ. ಈ ಪ್ರಿವೆಂಟಿವ್ ಡಿಟೆನ್ಷನ್ ಅರ್ಥ ಈ ಮುಂದೆ ಇದೇ ಆರ್ಟಿಕಲ್ 22 ಅಡಿಯಲ್ಲಿ 7 ಅಂತ ಹೇಳಿದ್ವಿ. ಈಗ 1ನೇದು ಡಿಸ್ಕಷನ್ ಮಾಡಕತ್ವಿ. ಮುಂದಿನ ಡಿಸ್ಕಷನ್ ಮಾಡೋ ಮುಂದೆ ಬರ್ತೈತೆ ಅದು ಪ್ರಿವೆಂಟಿವ್ ಡಿಟೆನ್ಷನ್ ಆಕ್ಟ್ ಅಂತ ಹೇಳಿ. ಇಲ್ಲಿ ಇಷ್ಟೇ ನೆನ್ಪಿಡ್ರಿ, ಡಿಟೆನ್ಷನ್ ಅಂತಂದ್ರೆ ನಿಮ್ಮ ಮೇಲೆ ಚಾರ್ಜಸ್ ಆಪಾದನೆ ಇರಬಹುದು ಅಥವಾ ಇರದೇನೂ ಇರಬಹುದು. ಆಪಾದನೆ ಇರಬಹುದು ಅಥವಾ ಇರದೇ ಇರಬಹುದು. ಅಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರಬಹುದು ಅಥವಾ ಕೊಡದೇ ಇರಬಹುದು. ಆದ್ರೆ ಅರೆಸ್ಟ್ ಅಂತಕ್ಕಂಥ ಪದ ಬಂತು ಅಂತಂದ್ರ ಅಲ್ಲಿ ನಿಮ್ಮ ಮೇಲೆ ಕಂಪ್ಲೇಂಟ್ ಇರ್ತೈತಿ, ಅಂದ್ರ ದೂರು ಇರ್ತೈತಿ, ಚಾರ್ಜ್ ಮಾಡಲಾಗಿರ್ತೈತಿ, ಆಪಾದನೆಯನ್ನ ಪರಿಸಿರ್ತಾರೋ. ಆ ಆಪಾದನೆ ಸಂಬಂಧ ನಿಮ್ಮನ್ನು ಇನ್ವೆಸ್ಟಿಗೇಷನ್ ಸಲುವಾಗಿ ಕರೆದಿರ್ತಾರೆ. ಇಲ್ಲಿ ಡಿಟೆನ್ಷನ್ ಅಂತಂದ್ರೆ 2 ರೀತಿ ಡಿಟೆನ್ಷನ್ ಬರ್ತವೆ. ಒಂದು ಪ್ರಿವೆಂಟಿವ್ ಡಿಟೆನ್ಷನ್, ಇನ್ನೊಂದು ಪ್ಯೂನಿಟಿವ್ ಡಿಟೆನ್ಷನ್ ಅಂತೇಳಿ. ಪ್ಯೂನಿಟಿವ್ ಡಿಟೆನ್ಷನ್ ಅಂದ್ರೆ ಇಲ್ಲಿರ್ತಕ್ಕಂಥ ಅರೆಸ್ಟ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಚಾರ್ಜ್ಗಳು ಅಂದ್ರೆ ಆಪಾದನೆಗಳು ಸಾಬೀತಾಗಿ ಅಪರಾಧಿ ಅಂತೇಳಿ ನಿಮಗೆ ತೀರ್ಮಾನಿಸಿ ಶಿಕ್ಷೆ ಕೊಟ್ಟಾಗ ಜೈಲಿಗೆ ಹಾಕಿದ್ರು ಅಂತಂದ್ರೆ ಅದನ್ನ ಪ್ಯೂನಿಟಿವ್ ಡಿಟೆನ್ಷನ್ ಅಂತ ಕರೀತಾರೆ. ಪ್ಯೂನಿಟಿವ್ ಡಿಟೆನ್ಷನ್ ಅಂತ ಕರೀತಾರೆ. ಪ್ರಿವೆಂಟಿವ್ ಅಂತಂದ್ರೆ ಅಪರಾಧ ತಡೆಯುವ ಸಲುವಾಗಿ ನಿಮ್ಮನ್ನ ಬಂಧನಕ್ಕೆ ಒಳಪಡಿಸಿದ್ರು ಅಂತಂದ್ರೆ ಅದು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳಿ ಅರ್ಥ ಆಗೈತಿ. ಇದಿಷ್ಟರ ಬಗ್ಗೆ ನಮಗ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕು. ಇನ್ನ ಲೀಗಲ್ ಪ್ರಾಕ್ಟೀಸ್ನರ್ ಅಂತೇಳಿ ಇಲ್ಲಿ ಒಂದು ವರ್ಡ್ ಐತಿ. ಒಂದು ಅರೆಸ್ಟ್ ನೋಡಿದ್ವಿ, ಇನ್ನೊಂದು ಡಿಟೆನ್ಷನ್ ನೋಡಿದ್ವಿ. ಇಲ್ಲಿ ಲೀಗಲ್ ಪ್ರಾಕ್ಟೀಸ್ನರ್ ಅಂತೇಳಿ ಯಾವ್ದು ವರ್ಡ್? ಲೀಗಲ್ ಪ್ರಾಕ್ಟೀಸ್ನರ್. ಲೀಗಲ್ ಪ್ರಾಕ್ಟೀಸ್ನರ್ ಅಂದ್ರೆ ಅಡ್ವೊಕೇಟ್ಸ್ ಆಕ್ಟ್ ಅಂತೇಳಿ ಒಂದು ಆಕ್ಟ್ ಬರ್ತೈತೆ. ಅಲ್ಲಿ ಡಿಫೈನ್ ಮಾಡ್ತಾರೆ ಯಾರು ಲೀಗಲ್ ಪ್ರಾಕ್ಟೀಸ್ನರ್ ಅಂತೇಳಿ. ಅಡ್ವೊಕೇಟ್ಸ್ ಆಕ್ಟ್ ಪ್ರಕಾರ ಯಾರು ಅಡ್ವೊಕೇಟ್ ಆಗಿರ್ತಾರೋ, ವಕೀಲ ವೃತ್ತಿಯನ್ನು ಮಾಡ್ತಿರ್ತಾರೋ ಅವ್ರನ್ನು ನಾವು ಲೀಗಲ್ ಪ್ರಾಕ್ಟೀಸ್ನರ್ ಅಂತ ಕರಿತೀವಿ. ಜೊತೆಗೆ ವಕೀಲ ವೃತ್ತಿಯನ್ನ ಮಾಡದೆ ಕಾನೂನು ಪದವಿಯನ್ನ ಪಡ್ಕೊಂಡಿದ್ರು ಅಂತಂದ್ರೆ, ಅಂದ್ರೆ ಲಾ ಡಿಗ್ರಿಯನ್ನು ಹೊಂದಿದ್ರು ಅಂತಂದ್ರೆ ಅವರು ಕೂಡ ಲೀಗಲ್ ಪ್ರಾಕ್ಟೀಸ್ನರ್ ಅಂತ ಕರೆಸ್ಕೊಂತಾರೆ. ಲೀಗಲ್ ಪ್ರಾಕ್ಟೀಸ್ನರ್ ಅಂತ ಕರೆಸ್ಕೋತಾರೆ. ಹಂಗಾದ್ರೆ ಬಂಧನಕ್ಕೆ ಒಳಪಟ್ಟ ವ್ಯಕ್ತಿ ಯಾರನ್ನ ಕನ್ಸಲ್ಟ್ ಮಾಡಬೇಕು ಅಂತಂದ್ರೆ ವಕೀಲರನ್ನ ಕನ್ಸಲ್ಟ್ ಮಾಡಬೇಕು. ಇರ್ಲಿಲ್ಲ ಅಂತಂದ್ರೆ ಕಾನೂನು ಪದವಿಯನ್ನು ಹೊಂದಿರತಕ್ಕಂತ ಯಾವುದೇ ವ್ಯಕ್ತಿಯನ್ನು ಕೂಡ ಕನ್ಸಲ್ಟ್ ಮಾಡಬಹುದು. ನಾವು ಈಗಾಗಲೇ ನೋಡಿದ್ವಿ ಆರ್ಟಿಕಲ್ 22(1) ಪ್ರಕಾರ ಬಂಧನಕ್ಕೆ ಒಳಪಡುವ ವ್ಯಕ್ತಿಗೆ ಕಾರಣಗಳನ್ನ ತಿಳಿಸಬೇಕು. ಜೊತೆಗೆ ಅವನ ಇಚ್ಛೆಯ ಕಾನೂನು ತಜ್ಞರನ್ನ ಸಂಪರ್ಕಿಸಲು ಅನುಮತಿ ಕೊಡಬೇಕು. ಇದು ಏನು ಸಂವಿಧಾನಬದ್ಧವಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕು ಆರ್ಟಿಕಲ್ 22 ಅಡಿಯಲ್ಲಿ. ಇವಿಷ್ಟು ನೆನಪಿರಬೇಕು. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 22(2) ಬಗ್ಗೆ ಡಿಸ್ಕಷನ್ ಮಾಡೋಣ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಈ ಮಾಹಿತಿನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಏನಾದರೂ ತಪ್ಪು ಮಾಹಿತಿಯನ್ನು ಹೇಳ್ತು ಅಂತಂದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸ್ರಿ, ತಿದ್ಕೊಳ್ಳೋಣ. ಆಮೇಲೆ ಸರಿ ಇತ್ತು ಅಂತಂದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.